ಗ್ರಾಮ ದೇವತೆ ಮಾರಮ್ಮ ದೇವಿಯ ಜಾತ್ರೋತ್ಸವ 9 ವರ್ಷದ ಆದ ಮೇಲೆ ಈ ವರ್ಷ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಬಹಳಷ್ಟು ಜನ ಇಲ್ಲಿ ಬಂದು ಮಾರಮ್ಮ ದೇವರಿಗೆ ಆರತಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ನಾವು ಎಂದೂ ಕಾಣದೇ ಇರತಕ್ಕಂಥ ರೀತಿಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಇವತ್ತು ಮಾರಮ್ಮನ ಪ್ರಸಾದನೆ ಇದೆ. ಇಷ್ಟೊಂದು ವಿಜೃಂಭಣೆ ಭಕ್ತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಸಂತೋಷ. ಇದೆಲ್ಲ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಈ ಸರಿ ಪ್ರಕೃತಿನೂ ಕೂಡ ಮಾರಮ್ಮ ದೇವಿಯ ಆಶೀರ್ವಾದದಿಂದ ಪ್ರಕೃತಿನೂ ಕೂಡ ನಮ್ಮ ಪರವಾಗಿದೆ. ಈಗ ಈ ವರ್ಷವೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದೆ ಇಲ್ಲಿರ್ತಕ್ಕಂಥ ಎಲ್ಲ ಬ್ಯಾರೇಜ್ಗಳು, ಕೆರೆಗಳು ಎಲ್ಲವೂ ಕೂಡ ಹೇಮಾವತಿ ನೀರಿನಿಂದ ತುಂಬುತ್ತವೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದರ ಜೊತೆಗೆ ಮಾರಮ್ಮ ದೇವರ ಹೆಸರಿನಲ್ಲಿ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಸುಮಾರು ಒಂದು ದೊಡ್ಡ ಜಾಗದಲ್ಲಿ ಒಂದು ಸಮುದಾಯ ಭವನ 2 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸಮುದಾಯ ಭವನ ಕಟ್ಟಬೇಕು ಅಂತ ಹೇಳಿ ಬಹಳ ವರ್ಷದಿಂದಲೂ ಕೂಡ ಪ್ರಯತ್ನ ಪಡ್ತಾ ಇದ್ವಿ. ಅದಾಗಿರ್ಲಿಲ್ಲ, ಟೆಂಡರ್ ಆಗಿದ್ರು ಕೂಡ ಯಾರು ಮುಂದೆ ಬಂದಿರಲಿಲ್ಲ. ಈಗ ಮುಂದೆ ಬಂದಿದ್ದಾರೆ. ಇದನ್ನ ಇನ್ನೊಂದು ವರ್ಷ ಅಥವಾ 1.5 ವರ್ಷದೊಳಗಾಗಿ ದೊಡ್ಡ ಚೌಲ್ಟ್ರಿನ ಏನಾಗಿದೆ ಅಂದರೆ ಇಲ್ಲಿ ಸಿರಾದಲ್ಲಿ ಎಲ್ಲ ಕಡೆನೇ ಚೌಲ್ಟ್ರಿಗಳಿದೆ, ಎಲ್ಲ ಸಮಾಜದವ್ರಿಗೂ ಕೂಡ ಇದೆ. ಇಲ್ಲಿ ಬಡವರು ಇರತಕ್ಕಂಥ ಜಾಗದಲ್ಲಿ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಮುನ್ಸಿಪಾಲ್ಟಿಯಿಂದಲೇ ಮುನ್ಸಿಪಾಲ್ಟಿ ವತಿಯಿಂದ ಸರ್ಕಾರದಿಂದಲೇ ಇವತ್ತು ಒಂದು ಬೃಹತ್ತಾಗಿರ್ತಕ್ಕಂಥ ಸಮುದಾಯ ಭವನವನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದು ಆದಮೇಲೆ ಎಲ್ಲ ಜನರಿಗೂ ಕೂಡ ಪ್ರಯೋಜನ ಆಗೋದಕ್ಕೆ ಸಾಧ್ಯ ಆಗ್ತದೆ. ಮತ್ತೊಮ್ಮೆ ಮಾರಮ್ಮ ದೇವರ ಜಾತ್ರೋತ್ಸವ ಸಮಯದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳ್ತೀವಿ. ಎಲ್ಲರಲ್ಲೂ ಕೂಡ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ಇವತ್ತು ತಾಯಿ ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ.